ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 13 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,079.96, 114 ಪಿಟಿಎಸ್, 0.15% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಎನ್ಟಿಪಿಸಿ 1.41% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಐಸಿಐಸಿಐ ಬ್ಯಾಂಕ್ 1.74% ಕುಸಿದಿದೆ. ನಿಫ್ಟಿ 50 ಇಂದು 24,395.85, 0.16% ಆಗಿದೆ. -0.16% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 114 ಅಂಕ ಏರಿಕೆ. ನಿಫ್ಟಿ 24,400ಕ್ಕಿಂತ ಕೆಳಗೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ ,0.15% ಏರಿಕೆಯಾಗಿ 78,029.96ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 ,0.16% ಕುಸಿದು 24,395.85ಕ್ಕೆ ತಲುಪಿತು. ಮಧ್ಯಪ್ರಾಚ್ಯದಲ್ಲಿನ ಜಾಗತಿಕ ಅನಿಶ್ಚಿತತೆಗಳಿಂದಾಗಿ ಹೂಡಿಕೆದಾರರು ಜಾಗರೂಕರಾಗಿದ್ದರು. ಭಾರತದ ಜುಲೈ ಸರಕು ರಫ್ತು ದಾಖಲೆಯ $44.24 ಶತಕೋಟಿ ಗೆ ತಲುಪಿದೆ. ಜುಲೈನಲ್ಲಿ ಭಾರತದ ಸರಕು ರಫ್ತು ದಾಖಲೆಯ $44.24 ಶತಕೋಟಿ ಗೆ ಏರಿಕೆಯಾಗಿದೆ. ಆದರೆ ವ್ಯಾಪಾರ ಕೊರತೆಯೂ ವಿಸ್ತರಿಸಿದೆ. ಏಪ್ರಿಲ್-ಜುಲೈ ಅವಧಿಯಲ್ಲಿ ರಫ್ತು 17% ಹೆಚ್ಚಾಗಿ $123.78 ಶತಕೋಟಿ ಗೆ ತಲುಪಿದೆ. ಟಾಟಾ ಮೋಟಾರ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ₹725 ಕೋಟಿಗೆ ಕುಸಿತ. ಜಾಗ್ವಾರ್ ಲ್ಯಾಂಡ್ ರೋವರ್ನ ದುರ್ಬಲ ಮಾರಾಟದಿಂದಾಗಿ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭ ₹725 ಕೋಟಿಗೆ ಕುಸಿದಿದೆ. ಆದಾಗ್ಯೂ, ಈ ತ್ರೈಮಾಸಿಕದಲ್ಲಿ ಕಂಪನಿಯ ಒಟ್ಟಾರೆ ಆದಾಯವು 9% ಹೆಚ್ಚಾಗಿದೆ. ಭಾರತದ ಚಿಲ್ಲರೆ ಹಣದುಬ್ಬರ ಜುಲೈನಲ್ಲಿ 4.45ಕ್ಕೆ ಏರಿಕೆ. ಭಾರತದ ಚಿಲ್ಲರೆ ಹಣದುಬ್ಬರವು ಸತತ ಎರಡನೇ ತಿಂಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 4% ಮಧ್ಯಂತರ ಗುರಿಯನ್ನು ಮೀರಿ 4.45ಕ್ಕೆ ತಲುಪಿದೆ. ಈ ಏರಿಕೆಯು ನೀತಿ ನಿರೂಪಕರು ಮತ್ತು ಮಾರುಕಟ್ಟೆಗಳನ್ನು ಜಾಗರೂಕರಾಗಿರಿಸಿದೆ. ಅಸ್ಥಿರತೆ ಕುಸಿತದ ನಡುವೆ ಯುಎಸ್ ಡಾಲರ್ ಎದುರು $95 ಮತ್ತು 43 ಪೈಸಾಕ್ಕೆ ಕುಸಿತ. ಡಾಲರ್ ಹೊರಹರಿವಿನಿಂದಾಗಿ ಗುರುವಾರ ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಸ್ವಲ್ಪ ದುರ್ಬಲಗೊಂಡು 95.43ಕ್ಕೆ ಮುಕ್ತಾಯವಾಯಿತು. ಮಂದಗತಿಯ ಬೆಲೆ ಏರಿಳಿತದಿಂದಾಗಿ ಅಸ್ಥಿರತೆಯ ನಿರೀಕ್ಷೆಗಳು 5 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿವೆ. ಸೆಂಟ್ರಿಸಿಟಿ ಸೀರೀಸ್ ಎ ಧನಸಹಾಯದಲ್ಲಿ ₹280 ಕೋಟಿ ಸಂಗ್ರಹಿಸಿದೆ. ವೆಲ್ತ್ಟೆಕ್ ಸ್ಟಾರ್ಟ್ಅಪ್ ಸೆಂಟ್ರಿಸಿಟಿ, ಎಸ್ಎಂಬಿಸಿ ಏಷ್ಯಾ ರೈಸಿಂಗ್ ಫಂಡ್ ನೇತೃತ್ವದ ಸೀರೀಸ್ ಎ ಧನಸಹಾಯ ಸುತ್ತಿನಲ್ಲಿ ₹280 ಕೋಟಿ ಸಂಗ್ರಹಿಸಿದೆ. ಲೈಟ್ ಸ್ಪೀಡ್ ಇಂಡಿಯಾ ಪಾರ್ಟ್ನರ್ಸ್ ಮತ್ತು ಬರ್ಮನ್ ಫ್ಯಾಮಿಲಿ ಸೇರಿದಂತೆ ಅಸ್ತಿತ್ವದಲ್ಲಿರುವ ಹೂಡಿಕೆದಾರರು ಸಹ ಭಾಗವಹಿಸಿದ್ದರು. ತಮಿಳುನಾಡಿನಲ್ಲಿ ₹2,500 ಕೋಟಿ ಹೂಡಿಕೆ ಮಾಡಲಿರುವ ಹಿಂದೂಜಾ ಗ್ರೂಪ್ ತಮಿಳುನಾಡಿನಲ್ಲಿ ತನ್ನ ವಿವಿಧ ವ್ಯವಹಾರಗಳಲ್ಲಿ ₹2,500 ಕೋಟಿ ಹೂಡಿಕೆ ಮಾಡುವ ಯೋಜನೆಯನ್ನು ಪ್ರಕಟಿಸಿದೆ. ಈ ಹೂಡಿಕೆಗಳು ನವೀಕರಿಸಬಹುದಾದ ಇಂಧನ, ಎಲೆಕ್ಟ್ರಿಕ್ ಮೊಬಿಲಿಟಿ ಮತ್ತು ಆಟೋಮೋಟಿವ್ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಲಿವೆ. ಯುಎಸ್ ಗ್ರಾಹಕ ಹಣದುಬ್ಬರ ಜುಲೈನಲ್ಲಿ 3.4ಕ್ಕೆ ಇಳಿಕೆ. ಜಾಗತಿಕ ತೈಲ ಬೆಲೆಗಳ ಏರಿಳಿತದ ನಡುವೆ ಯುಎಸ್ ಗ್ರಾಹಕ ಹಣದುಬ್ಬರವು ಜುಲೈನಲ್ಲಿ ವಾರ್ಷಿಕವಾಗಿ 3.4ಕ್ಕೆ ಇಳಿದಿದೆ. ಈ ಇಳಿಕೆಯು ಭವಿಷ್ಯದ ಬಡ್ಡಿದರ ನಿರ್ಧಾರಗಳ ಬಗ್ಗೆ ಫೆಡರಲ್ ರಿಸರ್ವ್ಗೆ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,447 ಮತ್ತು 60 ಸೆಂಟ್ಗೆ ಮುಕ್ತಾಯ. ಬೆಳ್ಳಿ ಕುಸಿತ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,447 ಮತ್ತು 60 ಸೆಂಟ್ಗೆ ಇಳಿಕೆಯಾಗಿ ಮುಕ್ತಾಯಗೊಂಡಿದ್ದು, 0.24% ದೈನಂದಿನ ಕುಸಿತ ದಾಖಲಿಸಿದೆ. ಈ ಮಧ್ಯೆ ಬೆಳ್ಳಿ ಬೆಲೆಯು 0.49% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $65 ಮತ್ತು 15 ಸೆಂಟ್ಗೆ ತಲುಪಿದೆ. ಪೈಲಟ್ಗಳಿಗೆ ಸೈಕೋಆಕ್ಟಿವ್ ವಸ್ತು ಪರೀಕ್ಷೆ ಕಡ್ಡಾಯಗೊಳಿಸಿದ ಏರ್ ಇಂಡಿಯಾ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಏರ್ ಇಂಡಿಯಾ ತನ್ನ ಪೈಲಟ್ಗಳಿಗೆ 1 ಬಾರಿಯ ಕಡ್ಡಾಯ ಸೈಕೋಆಕ್ಟಿವ್ ವಸ್ತು ಪರೀಕ್ಷೆಗೆ ಒಳಗಾಗಲು ಆದೇಶಿಸಿದೆ. ವಿಮಾನಯಾನ ಸಂಸ್ಥೆಯು ಈಗಾಗಲೇ ತನ್ನ ವಿಮಾನ ಸಿಬ್ಬಂದಿ ಮತ್ತು ವಿಮಾನಯಾನ ಸಿಬ್ಬಂದಿಗೆ ಯಾದೃಚ್ಛಿಕ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,447 ಮತ್ತು 60 ಸೆಂಟ್, 0.24% ಪ್ರತಿ ಟ್ರಾಯ್ ಔನ್ಸ್ಗೆ.
ಅಂದಾಜು ಸಮ 1,36,456 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.24% ಕುಸಿದಿದೆ. ಹಿಂದಿನ ಮುಕ್ತಾಯ $4,458 ಮತ್ತು 30 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $65 ಮತ್ತು 15 ಸೆಂಟ್ (0.49% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,999 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.49% ಕುಸಿದಿದೆ. ಹಿಂದಿನ ಮುಕ್ತಾಯ $65 ಮತ್ತು 47 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $81 ಮತ್ತು 42 ಸೆಂಟ್ (1.45% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.45% ಕುಸಿದಿದೆ. ಹಿಂದಿನ ಮುಕ್ತಾಯ $82 ಮತ್ತು 62 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 43 ಸೆಂಟ್ (0.12%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.12% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 32 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 2,906 ರೂಪಾಯಿ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 2,821 ರೂಪಾಯಿ. ಹೈದರಾಬಾದ್ $994 ರೂಪಾಯಿ, 2,985 ರೂಪಾಯಿ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 2,921 ರೂಪಾಯಿ ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.